ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ್. ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋವಿಂದ್, ನಾವು ಗಮನಿಸಿದಾಗೆ ಹಿಂದೆ ದಾವಣಗೆರೆ ಎಲೆಕ್ಷನ್ ಆಯಿತು, ರಿಸಲ್ಟ್ ಬಂತು, ಈಗ ನೋಡಿದ್ರೆ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಹರಿಬಿಟ್ಟಿದ್ದಾರೆ. ಇದು ನಮಗೆ ಗೊತ್ತಾಗ್ತಾ ಇರೋದು ಏನಪ್ಪಾ ಅಂತಂದ್ರೆ ಬೇಕು ಅಂತಲೇ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಸಚಿವ ಸ್ಥಾನವನ್ನ ಕೈ ತಪ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೀಪಾ, ಸಹಜವಾಗಿ ದಾವಣಗೆರೆ ಬೈ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ಮುಸ್ಲಿಂ ನಾಯಕತ್ವ ಎರಡು ಆಗಿತ್ತು, ಅಂದ್ರೆ ಚಿತ್ರ ಆಗಿತ್ತು. ಯಾವಾಗ ಜಮೀರ್ ಮತ್ತು ನಜೀರ್ ಅಹಮದ್ ಅವರ ಒಂದು ಟೀಮ್ ಆಗಿತ್ತು, ಅದೇ ರೀತಿ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಮತ್ತು ಆರಿಸ್ ಅವರ ಒಂದು ಟೀಮ್ ಆಗಿತ್ತು. ಹಾಗಾಗಿ ಸಹಜವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ನಾಯಕತ್ವಕ್ಕಾಗಿ ಒಂದು ದೊಡ್ಡ ಮಟ್ಟದ ಜಟಾಪಟಿ ನಡೆದಿತ್ತು. ಆ ಒಂದು ಜಟಾಪಟಿಯ ಒಂದು ವಿಚಾರವೇ ಈಗ ಎಲ್ಲೋ ಒಂದ್ ಕಡೆ ಒಂದು ಆಡಿಯೋ ಬಿಡುಗಡೆಗೆ ಒಂದು ಕಾರಣ ಆಗಿದೆ ಅನ್ನೋದು ಈಗ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ಸಿಗ್ತಿದೆ. ಹೇಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ನಾಯಕತ್ವ ವಿಚಾರ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಪ್ರಶ್ನಾತೀತ ನಾಯಕ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಂ ಮತಗಳ ಮೇಲೆ ತಮ್ಮದೇ ಆದಂತಹ ಒಂದು ಕ್ರೋಢೀಕರಣ ಮಾಡುವಂತಹ ಯಶಸ್ವಿಯಾದಂತಹ ನಾಯಕ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಇರುವಂತದ್ದು ಜಮೀರ್ ಅಹಮದ್ ಖಾನ್ ಅವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಮುಸ್ಲಿಂ ಲೀಡರ್ಶಿಪ್ಗಾಗಿ ಈ ರೀತಿಯ ಒಂದು ಷಡ್ಯಂತ್ರಗಳು ನಡೀತಿದೆ ಅನ್ನೋದು ಈಗ ಮಾಹಿತಿ ಸಿಗ್ತಿದೆ. ಯಾಕಂದ್ರೆ ಸಚಿವ ಸಂಪುಟ ರಚನೆ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮಾತನಾಡಿದರೆ ಎನ್ನಲಾದ ಒಂದು ಆಡಿಯೋ ಈಗ ಬಿಡುಗಡೆ ಆಗಿದೆ. ಈ ಒಂದು ಆಡಿಯೋದಲ್ಲಿ ನೇರವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಸಹಜವಾಗಿ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಹಾಗಾಗಿ ಅವರ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಅವರೇ ಇದನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ. ಯಾಕಂದ್ರೆ ಯಾವ ಒಂದು ಕಾರಣಕ್ಕೆ ಬಿಡುಗಡೆ ಆಗಿದೆ, ಸಹಜವಾಗಿ ಸಂಪುಟ ರಚನೆ ಆಗ್ತಿದೆ. ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಸಂಪುಟದಿಂದ ಹೇಗಾದರೂ ಮಾಡಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರನ್ನ ದೂರ ಇಡಬೇಕು ಅನ್ನೋ ಒಂದು ಷಡ್ಯಂತ್ರ ಎಲ್ಲ ಒಂದ್ ಕಡೆ ನಡೀತಿದೆ. ಅದೇ ರೀತಿ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಒಂದು ರೀತಿಯ ಕಾಂಗ್ರೆಸ್ ಏನು ಕಳೆದ ಕೆಲ ದಿನಗಳಿಂದ ಒಂದು ಮುಸ್ಲಿಂ ನಾಯಕತ್ವಕ್ಕಾಗಿ ನಡೀತಿರುವಂತಹ ಒಂದು ಅಗ್ಗಜಗ್ಗಾಟನಿದೆ. ಇದು ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವಂತದ್ದು. ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದೇ ಒಂದು ವಿಚಾರ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ನನ್ನ ವಿರುದ್ಧ ನನ್ನ ಸಮುದಾಯದ ಕೆಲ ನಾಯಕರೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದೆ, ಇದೆಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ನೀವು ತಗೊಂಬನ್ನಿ ಸರ್ ಅಂತೇಳಿ ಒಂದು ಮನವಿಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಹೇಳ್ತಾರೆ, ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಕೂಡ ಗೊತ್ತಿದೆ, ನೀನೇನು ಕೂಡ ತಲೆ ಕೆಡಿಸ್ಕೊಳ್ಬೇಡ, ನೀನು ಸಚಿವನ ಆಗ್ತೀಯ ಅಂತೇಳಿ ಒಂದು ಭರವಸೆ ಮಾತುಗಳನ್ನ ಮಾತನಾಡ್ತಾರೆ. ಇದಾದ ಒಂದು ಬೆಳವಣಿಗೆ ಬಳಿಕ ಇವತ್ತು ಡಿ ಕೆ ಸುರೇಶ್ ಅವರು ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರ ನಿವಾಸಕ್ಕೆ ಭೇಟಿ ಆಗ್ತಾರೆ. ನಿನ್ನೆ ಬಿಡುಗಡೆ ಆದಂತಹ ಒಂದು ಆಡಿಯೋ ವಿಚಾರ ಏನಿದೆ, ಇದು ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಈ ಒಂದು ಆಡಿಯೋ ಇಂದಿನ ಷಡ್ಯಂತ್ರ ಯಾರ್ಯಾರಿದ್ದಾರೆ ಅವರ ವಿರುದ್ಧ ನಾವು ಪಕ್ಷದ ವಿರುದ್ಧ ಏನು ಪಕ್ಷದ ನಂತರ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ, ಇದರ ಹಿಂದೆ ಯಾರ್ಯಾರು ಬಿಡುಗಡೆ ಮಾಡಿದ್ದಾರೆ ಎಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಅಸಮಾಧಾನವನ್ನು ಡಿ ಕೆ ಸುರೇಶ್ ಅವರು ಭೇಟಿ ಮಾಡಿದಂತ ಒಂದು ಕೈನಲ್ಲಿ ಜಮೀರ್ ಅಂಡ್ ಡಿ ಕೆ ಸುರೇಶ್ ಭೇಟಿ ಸಂಚಲನ ಎಡೆಮಾಡಿಕೊಡ್ತಾ ಇದೆ. ಯಾವ ಕಾರಣಕ್ಕಾಗಿ ಭೇಟಿ ಆದ್ರು ಅಂತ ಹೇಳಿ ಜಮೀರ್ ಜೊತೆ ಸುಮಾರು 1 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಆಡಿಯೋ ವೈರಲ್ ಬಳಿಕ ಸುರೇಶ್ ಮತ್ತು ಜಮೀರ್ ಅಹಮದ್ ಖಾನ್ ಭೇಟಿ ಮಾಡಿದ್ದಾರೆ. ಪಕ್ಷ ವಿರೋಧಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ, ಜಮೀರ್ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸುದೀರ್ಘವಾಗಿ ಮಾತುಕತೆಯನ್ನ ನಡೆಸಿ ಈಗ ವಾಪಸ್ ತೆರಳಿದ್ದಾರೆ ಡಿ ಕೆ ಸುರೇಶ್. ವೈರಲ್ ಆಡಿಯೋ ಬಗ್ಗೆ ಇಬ್ಬರು ನಾಯಕರ ಮಾತುಕತೆ ಆಯ್ತಾ? ಹಾಗಾದ್ರೆ ಪರಿಶೀಲನೆ ಬಳಿಕ ಯಾವ ರೀತಿ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗುತ್ತಿರುವಂತದ್ದು. ಹಾಗೆ ಗೋವಿಂದ, ನಾವು ಗಮನಿಸಿದಾಗ ಇವತ್ತು ಡಿ ಕೆ ಸುರೇಶ್ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾದ್ರು. ಸತತವಾಗಿ 1 ಗಂಟೆಗಳ ಕಾಲ ಏನ್ ಮಾತುಕತೆ ನಡೆಸಿದ್ರು? ಈ ಆಡಿಯೋಗೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆ ನಡೆಸಿದ್ರ ಹೆಂಗೆ? ದೀಪ, ಒಂದು ಸ್ಪಷ್ಟವಾಗಿ ಇಲ್ಲಿ ನೋಡಬೇಕಾಗುತ್ತೆ. ಸಿದ್ದರಾಮಯ್ಯರು ಯಾವಾಗ ಯಾವುದೇ ರೀತಿಯ ಜಿಲ್ಲಾ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಬಲ ಅಥವಾ ಎಡಭಾಗದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ದೇ ಇರ್ತಾರೆ. ಆದರೆ ನಿನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರಿನಲ್ಲಿ ಉಳ್ಕೊಂತಾರೆ. ಅಂದ್ರೆ ಅವರ ವಿರುದ್ಧ ಏನು ಆಡಿಯೋ ಒಂದು ಪ್ರಕರಣ ಷಡ್ಯಂತ್ರ ಏನ್ ಮಾಡಿದರೆ, ಇದರ ಹಿಂದೆ ಯಾರಿದ್ದಾರೆ, ಇದರ ಹಿಂದೆ ಈ ವಿಚಾರದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ಒಂದು ತಮ್ಮದೇ ಆದಂತಹ ಸೋರ್ಸ್ ನಲ್ಲಿ ಪತ್ತೆ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರಿನಲ್ಲಿ ಉಳ್ಕೊಂತಾರೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಹಾಗಾಗಿ ಸಿದ್ದರಾಮಯ್ಯ ಜೊತೆ ಹೆಚ್ಚಿನವಾದಂತಹ ಮಾತುಕತೆಯನ್ನು ನಡೆಸಕ್ ಹೋಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡಿದರೆ ಈ ಒಂದು ಆಡಿಯೋ ಬಿಡುಗಡೆ, ಆದ್ರೆ ಈ ಒಂದು ಆಡಿಯೋ ಬಿಡುಗಡೆ ಆಗಿರುವಂತಹ ಸಮಯ ಏನಿದೆ, ಈ ಒಂದು ಸಮಯ ಎಂತದ್ದು, ಸಂಪುಟ ರಚನೆ ಆಗ್ತಿದೆ. ಒಂದ್ ಕಡೆ ದೆಹಲಿಯ ಅಂಗಳದಲ್ಲಿ ಒಂದು ಸಂಪುಟ ರಚನೆ ವಿಚಾರ ಸಂಬಂಧಪಟ್ಟಂತೆ ಕಸರತ್ತು ನಡೀತಿದೆ. ನಾಳೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಸಂಬಂಧಪಟ್ಟಂತೆ ಒಂದು ಕ್ಲೈಮ್ಯಾಕ್ಸ್ ಹಂತದ ಸಭೆ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈ ರೀತಿಯ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಈಗ ಎಲ್ಲೊಂದ್ ಕಡೆ ಜಮೀರ್ ಅಹಮದ್ ಖಾನ್ ನೇರವಾಗಿ ತಮ್ಮ ಆಪ್ತರ ಜೊತೆ ಮಾತನಾಡಿದ್ದಾರೆ.
ಇವತ್ತು ಡಿ ಕೆ ಸುರೇಶ್ ಅವ್ರ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಅವ್ರ ಜೊತೆ ಮಾತನಾಡ್ತಾರೆ 1 to 1. ಇದರ ಹಿಂದೆ ಯಾರಿದ್ದಾರೆ, ಎಲ್ಲೋ ಒಂದ್ ಕಡೆ ಮುಸ್ಲಿಂ ನಾಯಕತ್ವಕ್ಕಾಗಿ ಕಾಂಗ್ರೆಸ್ನಲ್ಲಿ ಈ ರೀತಿಯ ಒಂದು ಆಡಿಯೋ ಒಂದು ಬಾಂಬ್ ಏನಿದೆ, ಇದು ಸಹಜವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ತಮ್ಮ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಡಿ ಕೆ ಸುರೇಶ್ ಅವರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇದೇ ಒಂದು ವಿಚಾರ ಹೇಳ್ತಾರೆ, ನನ್ನ ವಿರುದ್ಧ ಈ ರೀತಿಯ ರಾಜಕೀಯ ಷಡ್ಯಂತ್ರ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಕಾಂಗ್ರೆಸ್ನ ಹೈಕಮಾಂಡ್ ಯಾವ್ಯಾವ ರೀತಿಯ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಒಂದು ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ತಿದ್ದೀನಿ. ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಇರುವಂತಹ ಮುಂಚಿನಲ್ಲಿರುವಂತಹ ಕೆಲ ಮುಸ್ಲಿಂ ಲೀಡರ್ಸ್ ಏನಿದ್ದಾರೆ ಅವರು ನನ್ನ ವಿರುದ್ಧ ಈ ರೀತಿಯ ರಾಜಕೀಯ ಷಡ್ಯಂತ್ರ ಮಾಡಿದ್ರು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಡಿ ಕೆ ಸುರೇಶ್ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ಸಹಜವಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಸ್ಲಿಂ ನಾಯಕತ್ವಕ್ಕಾಗಿ ನಡೀತಿರುವಂತಹ ಈ ಒಂದು ಹಗ್ಗ ಜಗ್ಗಾಟ ಏನಿದೆ ಇದು ವಿಕೋಪಕ್ಕೆ ತಿರುಗಿದೆ. ಹಾಗಾಗಿ ಸ್ವತಃ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಒಂದು ಸೂಚನೆ ಮೇರೆಗೆ ಫೀಲ್ಡ್ ಇಳಿದಿದ್ರು. ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಒಂದು ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಕೂಡ ಮಾಡಿದ್ರು. ಸಭೆ ಆದ ಬಳಿಕ ಎಲ್ಲೋ ಒಂದ್ ಕಡೆ ಮಾತನಾಡ್ತಾರೆ ಅಂತ ಒಂದು ಭರವಸೆ ಇತ್ತು. ಆದ್ರೆ ಇಬ್ಬರು ನಾಯಕರು ಕೂಡ ಮೌನಕ್ಕೆ ಜಾರಿಯಾಗಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವಂತಹ ಮುಸ್ಲಿಂ ನಾಯಕತ್ವಕ್ಕಾಗಿರುವಂತಹ ಹಗ್ಗ ಜಗ್ಗಾಟ ಏನಿದೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಹೆಚ್ಚಾಗುವಂತ ಸಾಧ್ಯತೆ ಎಲ್ಲ ಇರುವಂತದ್ದು. ದೀಪ. ಎಸ್ ಗೋವಿಂದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈಗ ಈ ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ.